ಈ ಒಂದು ಫ್ಲೈಓವರು ಆ ಮಿಲ್ಟ್ರಿ ಇದ್ರೊಳಗೆ ಹೋಗುತ್ತಲ್ಲ ಬೈಪ್ನಳ್ಳಿ ಒಳಗೆ ಆ ರೋಡಲ್ಲಿ ಆದಂಥ ಇನ್ಸಿಡೆಂಟು ಏನು ಈ ಅಮ್ಮ ಬೈತಾರೆ ಪಾಪ ಆಟೋ ಡ್ರೈವರ್ಗೆ ಬೋಸ್ಡಿಕೆ ಅನ್ನೋದೇನೋ ಯಾರು ಬರ್ತಾ ಇಲ್ವಾ ಈ ರೋಡಲ್ಲಿ, ನಾನು ಒಬ್ಬಳೇ ಬಂದಿರೋದು ಹಿಂಗೆ. ಈ ರಶ್ ಆದಾಗ ಇದು ಕಾಮನ್ ಆಗಿ ಆಗುವಂಥದ್ದು. ಏನಂದರೆ ಈ ಎದುರುಗಡೆ ಬರೋ ಗಾಡಿಗೂ ಜಾಗ ಬಿಡಲ್ಲ, ಇವ್ರುಗಳೆಲ್ಲ ಬಂದು ಹಿಂಗೆ ಮಾಡ್ಬಿಡ್ತಾರೆ. ಅಲ್ಲಿ ಆಮೇಲೆ ಟಚ್ ಆಗಿ ಪಾಪ ಆಟೋ ಡ್ರೈವರ್ ಬೈತಾ ಇಂಥವು ಅಮ್ಮ ಎಷ್ಟೊಂದು ಬೈತಾರಪ್ಪ ಪಾಪ ಬೈದು ಆ ಪೊಲೀಸ್ ಬಂದ್ರೂ ಅವ್ರಿಗೂ ಮರ್ಯಾದೆ ಇಲ್ಲ, ಏನೂ ಇಲ್ಲ. ಹೆಂಗೆ ಏನು ಸೈಡಿಗೆ ಬರ್ಬೇಕಂದ್ರೆ ಯಾರು ಬರ್ತಾ ಇಲ್ವಾ, ನಾನು ಒಬ್ಬಳೇ ಬಂದಿರೋದಿಲ್ಲ, ಯಾರು ಇದು ಬರ್ದೇ ಇರೋರು ಅವರೆಲ್ಲಿ ಅಂದ್ಬಿಟ್ಟು ಬೈತಾ ನಿಂತ್ಕೊಂಡು ಅವಳು ಆಟೋದವ್ರನ್ನೂ ಬಿಡ್ತಾ ಇಲ್ಲ, ಏನಿಲ್ಲ ಆಯಿತು ಹೇಳ್ಬಿಟ್ಟು ಹೋಗ್ತಾ ಇರತ್ತಾನೆ. ಇದಕ್ಕೆ ಯಾಕೆ ಇಷ್ಟೊಂದು ಜಗಳ ಮಾಡ್ಕೊಂಡು ಮನೇಲಿ ಏನು ಜಗಳ ಆಡ್ಕೊಂಡು ಬಂದಿದ್ದು ಅಯ್ಯಮ್ಮ, ಏನು ಕಥೆನೋ ಗೊತ್ತಿಲ್ಲ. ಇನ್ನು ಆಫೀಸಲ್ಲಿ ಏನು ಕಥೆಗಳಿದ್ವೋ ಗೊತ್ತಿಲ್ಲ. ಆಫೀಸಲ್ಲೂ ಹೆಂಗೋ ಏನೋ ಪಾಪ ಬೈಕೊಂಡು ಅಮ್ಮ ಹಿಂಗೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಎತ್ಕಾಣದ ಅಮ್ಮನ ಒಂಚೂರು ಪೇಷನ್ಸ್ ಇಲ್ವಲ್ಲಮ್ಮ ನಿಮಗೆ. ನೀವೇ ಹಿಂಗಾಗೋದು, ಲೇಡೀಸ್ಗಳೇ ಹಿಂಗಾಗೋದು, ಇನ್ನು ಜೆಂಟ್ಸ್ ಹೆಂಗೆ ನೋಡಿ. ಅವನು ಪಾಪ ತುಂಬ ಗೌರವಯುತವಾಗಿ ಏನೋ ಇದು ಹೇಳ್ಕೊಂಡು ನಿಂತಿದ್ದಾರೆ, ಆದರೂ ಕೂಡ ಬೈತಾರೆ ಅಮ್ಮ, ಬಿಡೋದೇ ಇಲ್ಲ. ಕೊನೆ ಕತೆ ಏನಾಗುತ್ತೆ ಅಂದರೆ ಏನೋ ಪೊಲೀಸ್ ಇರೋದ್ರಿಂದ ಸ್ವಲ್ಪ